ಸ್ನೇಹಿತರೆ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಕುಂಭಮೇಳದಲ್ಲಿ 6ನೇ ದಿನಕ್ಕೆ ಕಾಲಿಟ್ಟಿದ್ದೀನಿ. ಸೊ ಕುಂಭಮೇಳದಲ್ಲಿ ನೀವು ಬಂದರೆ ರುದ್ರಾಕ್ಷಿ ಮಣಿ ಅಲ್ಲಿ ಇಲ್ಲಿ ಹೋಗಿ ಮೋಸ ಹೋಗ್ಬೇಡ್ರಿ. ಒಂದು ಒರಿಜಿನಲ್ ರುದ್ರಾಕ್ಷಿ ಯಾವ ಥರ ಇರುತ್ತೆ, ಎಲ್ಲಿ ತೊಗೊಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ. ನೋಡಿರಿ, ಅಂಥವ್ರ ಹತ್ರ ಬಂದು ಒಂದು ರುದ್ರಾಕ್ಷಿ ಮಣಿನ ತೊಗೊಳ್ಳಿ ನೀವು. कौन सा मुखी वाला अच्छा रहेगा? एक मुखी हमेशा सुखी रहेगा, उसका जीवन में कुछ कष्ट नहीं आता. अच्छा, वो दिखा ना, वो आप बना के देता वो किधर है? ಸ್ನೇಹಿತರೆ, ಇವತ್ತು ನೋಡ್ರಿ ನಮ್ಮ ಕಂಪ್ಲೀಟ್ ಯಾವ ಥರ ಮೋಸ ಮಾಡ್ತಾರೆ ಅಂದರೆ, ಇವರು ಒರಿಜಿನಲ್ ರುದ್ರಾಕ್ಷಿ ಅಂತ ಬೇರೆ ನೋಡ್ರಿ, ಹಂಗೆ ನೋಡ್ತಾ ಇದ್ದರೆ ತೋರಿಸ್ತಾರೆ. ಇದು ಡೂಪ್ಲಿಕೇಟ್ ರುದ್ರಾಕ್ಷಿ ಇದು. ಸೊ ಯಾವುದೇ ಕಾರಣಕ್ಕೂ ಒರಿಜಿನಲ್ ಅಲ್ಲ. ನಾವು ತೊಗೊಬೇಕಾದ್ರೆ 1,000, 1,500, 2,000 ರೂಪಾಯಿ ಇಡೋದು ಒರಿಜಿನಲ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ತಾಯಿಗೆ ಹೇಳ್ತಾ ಇದ್ದೆ, ಅವ್ರು ಕೇಳಿಲ್ಲ. ಆದರೂ ಕೂಡ ನಾವು ಹಳ್ಳಕ್ಕೆ ಬಿದ್ದುಬಿಟ್ರಿ. 400 ರೂಪಾಯಿ ಕೊಟ್ಟು, ಅದು 400 ರೂಪಾಯಿಗೆ 4 ರುದ್ರಾಕ್ಷಿ ಕೊಟ್ಟರು. ಅದು ಕಂಪ್ಲೀಟ್ ಬಂದು ಕ್ಯಾಂಡಲ್ ಫೈಬರಿಂದ ಮಾಡಿರೋ ರುದ್ರಾಕ್ಷಿ. ಅದು ಯಾವುದೇ ಕಾರಣಕ್ಕೂ ಒರಿಜಿನಲ್ ಅಲ್ಲ. ಇವರು ಈ ಥರ ಮೋಸ ಮಾಡ್ತಾರೆ. ಇಂಥವ್ರ ಹತ್ರ ತೊಗೊಬೇಕಂದ್ರೆ ಸೊ ಭಾಳ ಯೋಚನೆ ಮಾಡಿ ತೊಗೊಳ್ರಿ. ಇದು ನೋಡಿ, ನನಗೆ ತೋರಿಸ್ತಾ ಇದ್ದಾರಲ್ಲ, ಇದು ಜಿಂಕೆದು ಕಸ್ತೂರಿ ಅಂತ ಏನೋ ಹೇಳ್ತಾರೆ. ಜಿಂಕೆ ತಲೆ ಒಳಗಡೆಯಿಂದ ತೆಗಿತಾರಂತೆ. ಇದನ್ನು 4,000 ರೂಪಾಯಿ ಕೇಳಿದೆ ನನಗೆ ತೊಗೊಳ್ಳಿ ಅಂತ. ನಾವು ಅದೆಲ್ಲ ತೊಗೊಳಕ್ಕೋಗಿಲ್ಲ. ಆದರೆ ನೀವು ಒಂದು ರುದ್ರಾಕ್ಷಿ ತೊಗೊಬೇಕಾದ್ರೆ ಇಂಥವ್ರ ಹತ್ರ ಭಾಳ ಯೋಚನೆ ಮಾಡಿ ತೊಗೊಳ್ರಿ. ಸೊ ಇದೇ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ನೋಡಿರಿ. ಅಂಥವ್ರ ಹತ್ರ ರುದ್ರಾಕ್ಷಿ ತೊಗೊಳ್ಳಿ, ಒರಿಜಿನಲ್ ಇರುತ್ತೆ. ಸ್ನೇಹಿತರೆ, ರುದ್ರಾಕ್ಷಿ ಮಣಿ ಸೊ ಇಲ್ಲಿ ಒಂದು ಬಂದ್ಬಿಟ್ಟು 20 ರೂಪಾಯಿ ಈ ರುದ್ರಾಕ್ಷಿ ಮಣಿ. ಸೊ ಬೇರೆ ಹತ್ರ ಎಲ್ಲ ಹೋದರೆ 100 ರೂಪಾಯಿ, 150 ರೂಪಾಯಿ ಇರ್ತದೆ. ಅದೇ ನಿಮ್ಮ ಅದೃಷ್ಟದ ಮೇಲೆ ನಿಮ್ಗೆ ಯಾವ ಮುಖ ರುದ್ರಾಕ್ಷಿ ಸಿಗುತ್ತೋ ಅದನ್ನು ನೀವು ತೊಗೊಬೋದು. ಇದು ಬಂದು ಒಂದಕ್ಕೆ 20 ರೂಪಾಯಿ. ಓಕೆನಾ? ನೋಡಿ, ಅವ್ರು ಮಾಡ್ತಾ ಇರೋದು ನೋಡಿ. भैया, ये कौन सा, ये 2 मुखी है क्या? हाँ, 2 मुखी है, 2 फेस. ये 3 फेस है. वो 3 फेस है. ओके, 3 मुखी. 3 मुखी का. ಸ್ನೇಹಿತರೆ ನೋಡ್ರಿ, ಇಂಥವ್ರ ಹತ್ರ ಕಣ್ಣು ಮುಚ್ಕೊಂಡು ನೀವು ರುದ್ರಾಕ್ಷಿ ಒರಿಜಿನಲ್ ತೊಗೊಬೋದು. ಈ ಮರದಿಂದ ಬೀಜ ಏನು ಬಿಡುತ್ತೋ ಅವರು ಡೈರೆಕ್ಟಾಗಿ ತಂದು ಬೀಜದಿಂದ ಕಾಯಿಂದ ಓಪನ್ ಮಾಡಿ ನಮಗೆ ರುದ್ರಾಕ್ಷಿ ಕೊಡ್ತಾರೆ. ಇಂಥವ್ರ ಹತ್ರ ತೊಗೊಳ್ಳಿ ಸ್ನೇಹಿತರೆ. ब्रह्मा विष्णु महेश 3 मुखी का. 1 मुखी का क्या होता? भोलेनाथ की तीसरी नेत्र. भोलेनाथ ईश्वर 1 मुखी का. तीसरी ये वाला मूर्खंड. ओके. ಸೊ ಒಂದು ಮುಖಿ ಬಂದ್ಬಿಟ್ಟು ಈಶ್ವರನ 3ನೇ ಕಣ್ಣಂತೆ. ಸೊ ಅದು ಬಂದರೆ ಭಾಳ ಒಳ್ಳೆಯದು, ಭಾಳ ಅದೃಷ್ಟ ಅಂತೆ, ನಗ್ನಗ್ತಾ ಇರ್ತಾರಂತೆ ಯಾವಾಗೂ. ನಮಗೆ ಒಂದು ಬಂದ್ಬಿಟ್ಟು 2 ಮುಖಿ ಸಿಕ್ತು, 3 ಮುಖಿ ಸಿಕ್ತು. ಇವಾಗ 3ನೇ ನೋಡ್ತಾ ಇದ್ದೀರಿ. ಇನ್ನೊಂದು ಬಂದು 3 ಮುಖಿ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮುಖಿ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೇ ಏ ನಿಕಲ್ದು. ಸೊ ಇದು ನಮ್ಮದು 4ನೇ ರುದ್ರಾಕ್ಷಿ ತೆಗಿತಾ ಇದ್ದಾರೆ. ಸೊ ನಮ್ಗೆ ಯಾವ ಅದೃಷ್ಟ ಬರುತ್ತೋ ನೋಡೋಣ. ನೋಡಿ, ಇದರಲ್ಲಿ ಇದೆಲ್ಲ ಇಲ್ಲ. ಏಕಮುಖಿ ಮಾತ್ರ ಬರೋದು. ಏಕಮುಖಿ ತೆಗಿತೀವಿ 20 ರೂಪಾಯಿ ಸಿಗುತ್ತೆ. ಓ ಬಿ 3 ಪೀಸ್. ಇದು 3 ಮುಖದಂತೆ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರ. ಇನ್ನೊಂದು ತೆಗಿದೆ. ಬರುತ್ತೆ ಅಂತ ಹೇಳ್ತವ್ರೆ, ಬೇರೆದು ಬರುತ್ತೆ, ಎಲ್ಲ 3 ಮುಖಿ ಬರೋಲ್ಲ ಅಂತ. ಇದು ಪಂಚಮುಖಿ ಬಂತು. 2 ಮುಖದಿತ್ತು. ಇದು 5. भैया 2 मुखी का मतलब क्या होता? 2 मुखी अर्धनारीश्वर होता है, शिव और पार्वती. शिव और पार्वती 2 मुखी. सो मुझे 2 मुखी आ गया. 3 मुखी. ये क्या होता है? ब्रह्मा विष्णु महेश्वरा.
4 फेस का मतलब क्या होता है भैया? 4 फेस का चतुर्भुज होता है। ಚತುರ್ಭುಜ. हाँ जी। ಚತುರ್ಭುಜ. ಓಕೆ. ಅವ್ರಿಗೆ ಭಯ್ಯ. ಸೊ ಇದು ನಮ್ಮ 5ನೇ ರುದ್ರಾಕ್ಷಿ ತೆಗಿತಾ ಇದ್ದಾರೆ. कैसे करके दे रहे हो छोड़ा कैसे उसको कैसे छोड़ा रहे माँ एक 30 रुपये 20 रुपये है आपका, कौन सा देख के ले लो. हो? वो कभी ಯಾಕೆ ಸಮಾಧಾನ ಆಗಿಲ್ಲ ನಮಗೆ ಇದು ಒಳ್ಳೇದಾ ಅಮ್ಮ ನಿನ್ನ ಅದೃಷ್ಟ ಯಾವ ಸಿಕ್ಕಿರೋದು? ಊರ್ಮುಖ ಸಿಕ್ಕಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ साफ करेंगे ना तब तक। ನಾನು ಏಕಮುಖಿ ಸಿಗ್ಬೇಕು ಅಂತ ನೋಡ್ತಾ ಇದ್ದೀನಿ. ಜಾಯಫಲ್ रुद्राक्ष है, रुद्राक्ष जायफल अंते जायफल है, रुद्राक्ष 3 फेस है, वो भी 3 फेस है. ಎಲ್ಲವೇ ಸೊ ಬರ್ತಾವೆ. ನಮ್ದು 6ನೇ ರುದ್ರಾಕ್ಷಿಯಲ್ಲೂ 3 ಫೇಸ್ ಸಿಕ್ಕಿದೆ ಇದೇ ಥರ. ಸೊ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೆ. ಇದು ನಮ್ಮ 6ನೇ ರುದ್ರಾಕ್ಷಿ ತೆಗಿತಾ ಇದ್ದಾರೆ. ನಮ್ಮ ಅದೃಷ್ಟ ನೋಡೋಣ. ಏಕಮುಖಿ ಬಂತು. 6ನೇ ರುದ್ರಾಕ್ಷಿ ನಮ್ಮ ಒಂದು ತಾಯಿಗೆ ತೆಗಿತಾ ಇದ್ದೀನಿ. ಏಕಮುಖಿ ಬಂದ್ರೆ ಅನ್ಕೊಂಡ್ರಿ ಸೊ ನಮ್ಮ 6ನೇ ರುದ್ರಾಕ್ಷಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಿಕ್ಕಿದೆ. ತಗೊಮ್ಮ ಲಕ್ಷ್ಮಣ ಅವ್ರದ್ದು ಬಂದೆ भैया. भैया एक मुखी का नहीं मिलता. एकमुखी इसमें आपके भाग्य की बात है, हाँ आपके भाग्य की बात है, इसमें निकल भी सकता है। अच्छा, किसका भाग्य कैसे है? ऐसी बस उतनी है. ठीक है. आप कितने साल से इधर व्यापार कर रहे हैं? मुझे 5 साल हो गए। 5 साल से कर रहे हैं इधर. बट ये महाकुंभ मेले के लिए अभी अभी कितना दिन से आप इधर कर रहे हैं? इधर 1 महीना हो गया मुझे। 1 महीने से इधर कर रहे हैं. व्यापार कैसा हो रहा है आपका? अच्छा हुआ। अच्छा हो रहा है. हाँ। ठीक है, भगवान अच्छा रखेगा. केदारनाथ में भी काम करता हूँ। केदारनाथ में भी करेगा. अच्छा ठीक है, ठीक है. आपका नाम? नाम शंकर। ಶಂಕರ್. ಸ್ನೇಹಿತರೆ, ನೀವು ಅಷ್ಟೇ ಮಹಾಕುಂಭ ಬಂದೋಗಿ ಅಲ್ಲಿ ಇಲ್ಲಿ ಇಸ್ಕೊಂಡು ಹೋಗ್ಬಿಟ್ಟು ಪಾಲಿಶ್ ಹಾಕಿ ಗಮ್ ಹಾಕಿ ಹಂಚಿರ್ತಾರೆ. 300-200 ರೂಪಾಯಿ ಹೇಳ್ತಾರೆ ಒಂದಕ್ಕೆ. ಅಂಥವ್ರದ್ದು ಇಸ್ಕೊಂಡ್ಬಿಡ್ರಿ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ಇವರು ಮರದಿಂದ ಬಂದಿರೋ ಬೀಜದಿಂದ ಅವರೇ ತೆಗೆದು ಎಲ್ಲ ಮಾಡಿ ಕೊಡ್ತಾರೆ. ಅಂದರೆ ಅದರಲ್ಲಿ ನಿಮ್ಗೆ ಯಾವ ಅದೃಷ್ಟ ಬರುತ್ತೋ ಅದು ನಿಮಗೆ ಸೇರಿದ್ದಷ್ಟೇ. ಸೊ ನಿಮ್ಗೆ ಯಾವ ಬೇಕೋ 1, 2, 3 ತೊಗೊಂಬಿಟ್ಟು ನಿಮ್ಮ ಒಂದು ಅದೃಷ್ಟಕ್ಕೆ ಯಾವುದಿದೆಯೋ ಅದು ನಿಮ್ಗೆ ಬಂದರೆ ಅದನ್ನು ತೊಗೊಂಡೋಗಿ ಸರ್. ಹೀಗೆ ಸಮಾಧಾನನೇ ಆಗಿಲ್ಲ ಸ್ನೇಹಿತರೆ. ಅವರಿಗೆ ಒಂದು ಮುಖದ್ದು ಬೇಕು ಅಂತ ಹೇಳ್ಬಿಟ್ಟು ತಿರ್ಗಾ 3 ಎತ್ಕೊಟ್ಟಿದ್ದಾರೆ. ಅವರ ಒಂದು ಭಕ್ತಿಗೆ ಪರೀಕ್ಷೆ ಇದು. ಬರೋರ್ಗು ಮುಗ್ತಲೇ ಇರ್ಬೇಕಪ್ಪ. ಒಂದು ಎತ್ಕೋಬೇಕಷ್ಟೇ ಅಮ್ಮ. ಮಾಡಬಾರ್ದು ದೇವರೊಳಗೆ ಒಂದ್ಸತಿ ಎತ್ಕೊಂಡು ಮುಗೀತು. ಅಮ್ಮ ಇದು 2 ಮುಖದ್ದು ಬಂತು. ಒಂದು ಶಿವಪಾರ್ವತಿ ಬಂತು. 2 फेस 2 मुखी। ಹಾಂ, ಶಿವಪಾರ್ವತಿ. ನೀನು ಬರೀ ಅದೇ ಇರೋದು ನಡೆಯೋದು. ಒಂದು ಇದು ಇನ್ನೂ 2 ಇದೆ. ನಿನ್ನ ನೋಡು. ಅದೃಷ್ಟ ಇದು ಫಸ್ಟ್ 3ರಲ್ಲಿ ಮತ್ತೆ ನಮ್ಮ ತಾಯಿಗೆ ಶಿವಪಾರ್ವತಿ ಸಿಕ್ತು. ಒಂದ್ಮುಖಿ ಬಂದು ಕೊಟ್ಟು ನಮ್ಮ 7ನೇ ರುದ್ರಾಕ್ಷಿ ಮಣಿನ ತೆಗಿತಾ ಇದ್ದೀರಿ. ಲಾಸ್ಟ್ ನಮ್ಗೆ ಏನು ಅದೃಷ್ಟ ಬರುತ್ತೋ ಅಂತ ಒಂದು ಮುಖದ್ದು ನಾವು ಟ್ರೈ ಮಾಡ್ತಾ ಇದ್ದೀರಿ. ಸಿಗುತ್ತಾ ಅಂತ ನೋಡೋಣ. ಅದು ಚೆನ್ನಾಗಿರೋ ಸಿಕ್ತು. ಇದರಲ್ಲೇ ಇದ್ದಾನೆ ಓಂ ನೋಡಿ. ಓಂ ನನಗೆ ಗಣೇಶ ಬರುತ್ತೆ. ಭಯ್ಯ ಕ್ಯಾ ಆಯಾ? 2 फेस है। ಅಮ್ಮ 2 ಮುಖಿ ಶಿವಪಾರ್ವತಿ ಬಂತು. 2 फेस 2 मुखी है। ಕೊಡ್ರಿ ಇಲ್ಲಿ. ಇದು ನೋಡಿ, ನಮ್ಮ 7ನೇ ರುದ್ರಾಕ್ಷಿ ಶಿವಪಾರ್ವತಿ ಸಿಕ್ಕಿದೆ. 2 ಮುಖದ ನಮ್ದು ಇದು ನಮ್ಮ ಅದೃಷ್ಟನೇ ಅನ್ಕೊಬೋದು. ಶಿವಪಾರ್ವತಿ ನೋಡಿ, ಈ ಥರ ಇರುತ್ತೆ ಶಿವಪಾರ್ವತಿ. ಎಕ್ಸಾಕ್ಟ್ ಶಿವಪಾರ್ವತಿ ಅಂತ 2 ಮುಖ ರುದ್ರಾಕ್ಷಿ ಇದು ಒರಿಜಿನಲ್ ರುದ್ರಾಕ್ಷಿ. ಯಾವುದು ಮೋಸ ಇಲ್ಲ, ಏನಿಲ್ಲ. ಮರದಿಂದ ಬರೋದು, ಬೀಜದಿಂದ ಆ ದೇವರ ಸೃಷ್ಟಿ ಇದು. ಸೊ ನೀವು ಬಂದರೆ ಇಂಥವ್ರ ಹತ್ರ ನೋಡ್ಬಿಟ್ಟು ತೊಗೊಳ್ಳಿ, ನೀವು ಮೋಸ ಹೋಗೋದಿಲ್ಲ. ಥ್ಯಾಂಕ್ ಯು ಭಯ್ಯ. ಹಮಾರಾ ಅದೃಷ್ಟ ಆಪ್ಕಾ ಹಾತ್ ಸೆ ದಿಯಾ. ಟೀಕ್ ಹೈ, ಥ್ಯಾಂಕ್ ಯು. ಮಹಾಕುಂಭ ಮೇಳದಲ್ಲಿ ಶಂಕರ್ ಅಂತ ಒಂದು ರುದ್ರಾಕ್ಷಿ ಮಣಿ ಮಾಡ್ತಾ ಇದ್ದಾರೆ. ಅವರು ನೇಪಾಳ ಮೂಲದವರು. ಅವರು ಮರದಿಂದ ಡೈರೆಕ್ಟಾಗಿ ತಂದು ಸೊ ಜನರಿಗೆ ಮೋಸ ಮಾಡ್ದಿರ ಆ್ಯಕ್ಚುಲ್ ರೇಟ್ ಏನಿದೆಯೋ ಅದೇ ರೇಟಲ್ಲಿ ಕೊಡ್ತಾ ಇದ್ದಾರೆ. 20 ರೂಪಾಯಿ 30 ರೂಪಾಯಿ ಇರುತ್ತೆ. ಸೊ ಅದು ನೀವು ತೊಗೊಂಡು ನಿಮ್ಮ ಅದೃಷ್ಟ ಏನಿದೆಯೋ ಅದು ನೋಡ್ಕೊಂಡು ಅದೃಷ್ಟದ ಮೇಲೆ ಬರುತ್ತೆ, ತೊಗೊಂಡು ಇಟ್ಕೊಳ್ಳಿ. ಸ್ನೇಹಿತರೆ, ಇಂಥವ್ರ ಹತ್ರ ಬಂದ್ಬಿಟ್ಟು 4-5 ರುದ್ರಾಕ್ಷಿ ತೊಗೊಳ್ರಿ. ಅದರಲ್ಲಿ ಎಲ್ಲ ರುದ್ರಾಕ್ಷಿನೂ ಓಪನ್ ಮಾಡಿಸಿ. ಸೊ ಅದರಲ್ಲಿ ನಿಮ್ಗೆ ಬಂದಿರೋ ರುದ್ರಾಕ್ಷಿ ಏನು ಅದೃಷ್ಟ ಇರುತ್ತೋ ಅದರಲ್ಲಿ ಯಾವುದಾದ್ರು ಒಂದು ಬಂದರೆ ಅದನ್ನು ನೀವು ತೊಗೊಂಡು ಹೋಗ್ರಿ. ಇವರು ಡೈರೆಕ್ಟಾಗಿ ನೇಪಾಳ ಕಡೆಯಿಂದ ಬಂದ್ಬಿಟ್ಟು ಮರದಿಂದ ಕಾಯಿ ಬರುತ್ತಲ್ಲ, ಕಾಯಿಂದ ತಂದು ಸೇಲ್ ಮಾಡ್ತಾರೆ. ಸೊ ಬೇರೆಯವ್ರ ಹತ್ರ ಹೋಗಿ ಮೋಸ ಹೋಗ್ಬಿಡ್ರಿ. ಇಂಥವ್ರ ಹತ್ರ ತೊಗೊಳ್ರಿ.